ಶುಭ ನಮನಗಳನ್ನು ತಿಳಿಸ್ತಾ ಕನ್ನಡದ ಮತ್ತು ಇಂಗ್ಲಿಷ್ ಎರಡನ್ನೂ ಮಿಕ್ಸ್ ಮಾಡಿ ಮಾತಾಡ್ತೀನಿ. ಬಹುಶಃ ಎಲ್ರಿಗೂ ಕನ್ನಡ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅರ್ಥ ಆಗದೆ ಇರುವಂಥವ್ರು ಆಮೇಲೆ ನಿಮ್ಮ ಫ್ರೆಂಡ್ಸ್ನ ಕೇಳಿಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ today is a great day in our institution. First of all, I would like to thank as a secretary of this institution to Global Logic, all the team members who are here, Madhusudan, Monica, whoever are here present here. My heartful thanks to each and everyone from our institution and from our students and from our principals. ವೇದಿಕೆ ಮೇಲೆ ಮುಂಭಾಗದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನೀವು ನೋಡಿದ್ದೀರಾ. ನಾವು ಸ್ಟೆಮ್ ಅಂತ ಹೇಳಿ ಮಧುಸೂದನ್ ಸರ್ ಹೇಳ್ತಾ ಇದ್ರು, ಸೈನ್ಸ್, ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಅಂಡ್ ಮ್ಯಾಥ್ಸ್. ಇದರ ಒಂದು ಉದ್ದೇಶ ಸ್ಟೆಮ್ ಅಂತ ಹೇಳಿ ಹೆಸರನ್ನ ಇಟ್ಟು ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣವನ್ನ ಕೊಡುವಂಥದ್ದು. ಫಸ್ಟ್ ಆಫ್ ಆಲ್ ನಾನು ಈ ಒಂದು ಸಂಸ್ಥೆಯ ಬಗ್ಗೆ ಕಂಪನಿಯವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಬ್ರೀಫ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ನಮ್ಮ ಗ್ರಾಮದಲ್ಲಿ 1972ರಲ್ಲಿ 1972 7/11/72 we started this institution. Today we have come to inaugurate the STEM lab in Bangalore in our school, and this has been only possible with the support of the government officials, our school management and the Global Logic management as well. The entire focus of CSR for Global Logic is to create a better environment and better society for all, and we understand how important education plays in this entire role. And specifically being a technology company, we understand how the problems of the coming times and now needs to be solved through more innovative ideas and problem solutions, and creative thinking and critical analysis is something that becomes a part of a STEM project asset. So our entire focus to build up these STEM labs is not just to have a technical people, but to have youth who can have those solutions for the a better society and more sustainable tomorrow. And we hope that this really helps all our children to build up as better human beings, to create solutions which are more sustainable for the society, and really helps them to kind of create a better world for all. Thank you. ಗ್ಲೋಬಲ್ ಲಾಜಿಕ್ ಸಂಸ್ಥೆಯ ಹಿಟಾಚಿ ಕಂಪನಿ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಮಧುಸೂದನ್ ಮಾತಾಡ್ತಾ ಇದ್ದೀನಿ. ನಾವು ಈ ಒಂದು ಅವಕಾಶ ಸಿಕ್ಕಿದಾಗ ಮಕ್ಕಳ ಜೊತೆ ಬೆರೆತು ನಾವು ಸ್ವಲ್ಪ ಚಿಕ್ಕವರಿರ್ಬೇಕಾದ್ರೆ ನಾವು ಹೆಂಗೆ ಬೆಳೆದು ಬಂದ್ವಿ, ಯಾವ ವಾತಾವರಣದ ಬೆಳೆದು ಬಂದ್ವಿ, ಇದು ಹೇಗೆ ನಾವು ಪ್ರೋತ್ಸಾಹಿಸ್ಬೋದು ಮಕ್ಕಳನ್ನ. ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಇದು 4 ಬಹಳ ಪ್ರಾಮುಖ್ಯವಾದ ಸಬ್ಜೆಕ್ಟ್ಸ್. ಗೌರ್ಮೆಂಟ್ ಮಕ್ಕಳನ್ನ ಹೆಂಗೆ ಪ್ರೋತ್ಸಾಹಿಸಿ ಅವ್ರಿಗೆ ಒಂದು ಈ ಇನೋವೇಷನ್ ಅಂತ ಒಂದು ಇದರಲ್ಲಿ ಹುರಿದುಂಬಿಸಿ ಅವ್ರಿಗೆ ಏನು ಲ್ಯಾಬ್ ಸೆಟಪ್ ಮಾಡೋಕ್ಕೆ ಏನು ಎಕ್ವಿಪ್ಮೆಂಟ್ ಬೇಕು, ಏನು ತಂತ್ರಜ್ಞಾನ ಬೇಕು, ಏನು ಅರಿವು ಬೇಕು, ಏನು ನಾಲೆಜ್ ಬೇಕು, ಅದರಲ್ಲಿ ಮಕ್ಕಳಿಗೆ ಸ್ವಲ್ಪ ಐಡಿಯಾಸ್ ಕೊಟ್ಬಿಟ್ಟು ನಾವು ಏನು ನಮ್ಮ ತಂತ್ರಜ್ಞಾನದಲ್ಲಿ ಏನು ಅಳವಡಿಸ್ಕೊಂಡಿರ್ತೀವಿ ಅದರ ನಾಲೆಜ್ ನಾನು ಇಲ್ಲಿ ಬಂದು ಶೇರ್ ಮಾಡಿ ಮಕ್ಕಳ ಜೊತೆ. ಇವಾಗ ಒಂದು 3-4 ಎಕ್ಸಾಂಪಲ್ ನೋಡ್ರಿ. ಒಂದು ಆಟೋಮೇಟೆಡ್ ಟ್ರಾಫಿಕ್ ಸಿಗ್ನಲ್, ಆಮೇಲೆ ಆಟೋಮೇಟೆಡ್ ಲೈಟಿಂಗ್ ಸಿಸ್ಟಮ್. ಇವೆಲ್ಲ ನಾವು ನಮ್ಮ ಕ್ಲೈಂಟ್ಸ್ಗೆ ನಾವು ಹೆಂಗೆ ಅಳವಡಿಸ್ಕೊತೀವೋ ಆ ನಾಲೆಜ್ನ ಇಲ್ಲಿ ಬಂದು ಶೇರ್ ಮಾಡಿ ಆ ಮಕ್ಕಳಿಗೆ ಫ್ಯೂಚರ್ ಒಂದು ಸ್ವಲ್ಪ ಈ ಏನಂತಾರೆ ಒಂದು ಶಕ್ತಿ ಅಥವಾ ಒಂದು ಸ್ಪಾರ್ಕ್ ಇದ್ರ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೊಟ್ಬಿಟ್ಟು ಅವರಲ್ಲಿ ನಮ್ಮಲ್ಲಿ ಮುಂದೆ ಬಂದು ಚೆನ್ನಾಗಿ ಕಲ್ತ್ಬಿಟ್ಟು ಈ ಬೋತ್ ಫಾರ್ ದ ಸೊಸೈಟಿ ಏನು ಇದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದೋ, ನಮ್ಮ ಕಂಪನಿಗೆ ಅಥವಾ ನಮ್ಮ ಸಂಸ್ಥೆಗೆ ಏನು ಇದು ಮಾಡ್ಬೋದು ಅದನ್ನು ನಾವು ಹುರಿದುಂಬಿಸಿ ಎನ್ಕರೇಜ್ ಮಾಡ್ತಾ ಇದ್ವಿ. ಸೊ ಗ್ಲೋಬಲ್ ಲಾಜಿಕ್ಕಿಂದ ಈ ಪಾರ್ಟ್ನರ್ಶಿಪ್ಗೆ ಭಾಳ ಧನ್ಯವಾದಗಳು. ಇನ್ನು ಮುಂದೆ ಏನು ಬೇಕಾದರೂ ಇನ್ನೊಂದು ಸ್ವಲ್ಪ ಯೋಚಿಸ್ಬಿಟ್ಟು ನಾವು ಮುಂದೆ ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಮುಂದೆ ಚೆನ್ನಾಗಿ ಇದು ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಐಡಿಯಾಸ್ ಚೆನ್ನಾಗಿ ಜನರೇಟ್ ಮಾಡಿ ಅದಕ್ಕೆ ನಾವು ಹುರಿದುಂಬಿಸ್ಬೇಕು ಅಂತ ಮೇಡಮ್ ಅವರು ಎಲ್ಲ ಸ್ಕೂಲ್ ಇದಕ್ಕೆ ಬಹಳ ಧನ್ಯವಾದಗಳು. ಮುಂದೆನೂ ನೋಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮುಂದೆ ಬರೋಕ್ಕೆ ನಾವು ಪ್ರೋತ್ಸಾಹಿಸ್ತೀವಿ. ಇವತ್ತು ನಮ್ಮ ಭಾರತೀಯ ವಿದ್ಯಾನಿಕೇತನ ಸಂಸ್ಥೆಯಲ್ಲಿ ಗ್ಲೋಬಲ್ ಲಾಜಿಕ್ ಅನ್ನುವಂಥ ಸಂಸ್ಥೆ ಕಡೆಯಿಂದ ಕಳೆದ ಒಂದು 6-7 ತಿಂಗಳಿಂದ ಸತತವಾಗಿ ಅವರು ನಮ್ಮ ಕಂಪನಿಯ ಜೊತೆ, ನಮ್ಮ ಸಂಸ್ಥೆಯ ಜೊತೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಬಂದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಅರಿವನ್ನ ಮೂಡಿಸುವಂತ. ಇವತ್ತು ಕಾಲ ಬದಲಾದಾಗೆ ಏನು ನಾವು
ಸೈನ್ಸ್ ಅನ್ನ ತುಂಬಾ ಹೆಚ್ಚೆಚ್ಚಾಗಿ ಕಲಿಬೇಕು ಅನ್ನುವಂಥದ್ದು ಏನು ವಿದ್ಯಾರ್ಥಿಗಳಲ್ಲಿದೆ. ಆದ್ರೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲವೂ ಸರ್ಕಾರನೇ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಇಂಥ ಕಂಪನಿಗಳು ಮುಂದೆ ಬಂದು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸಹಿತ ವಿಜ್ಞಾನದ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸಿ ಅವರು ಓದೋದ್ರ ಜೊತೆಗೆ ಮುಂದೆ ಅವರ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಇವತ್ತು ಒಂದು ಸ್ಟೆಮ್ ಲ್ಯಾಬ್ ಅನ್ನ ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸಂಸ್ಥೆಯ ಕಡೆಯಿಂದ ಮತ್ತು ಈ ಸಂಸ್ಥೆ ಭಾರತೀಯ ವಿದ್ಯಾನಿಕೇತನ ಸಂಸ್ಥೆ ಬಹುಶಃ ಇಲ್ಲಿ ಸುತ್ತಮುತ್ತಲು ಪೂರ್ವ ತಾಲೂಕಿಗೆ ನಾವು ಉತ್ತಮವಾದಂತ ಒಂದು ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಇದರ ಸಂಸ್ಥಾಪಕರಾದಂತಹ ದಿವಂಗತ ಎ ಕೃಷ್ಣಪ್ಪನವರು ಮತ್ತು ಇಲ್ಲಿನ ಎಲ್ಲ ಟ್ರಸ್ಟಿಗಳ ಒಂದು ಶ್ರಮದಿಂದ ಈ ಸಂಸ್ಥೆ 1972ರಿಂದ ನಡ್ಕೊಂಡು ಬರ್ತಾ ಇರುವಂತದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಇಂಥ ಸಂಸ್ಥೆಗಳು ಮುಂದೆ ಬಂದು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಮತ್ತು ಇಂಥ ಕಾರ್ಯವನ್ನ ಮಾಡ್ತಾ ಇರೋದಕ್ಕೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಖಂಡಿತ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಶ್ರಮ ಹಾಕಿ ತಮ್ಮ ಒಂದು ಕಂಪ್ನಿ ಕಡೆಯಿಂದ ಏನು ಈ ಒಂದು ಲ್ಯಾಬ್ ಅನ್ನ ನಿರ್ಮಾಣ ಮಾಡಿಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನ ನಮ್ಮ ಸಂಸ್ಥೆ ಈ ಭಾಗದ ವಿದ್ಯಾರ್ಥಿಗಳು ಖಂಡಿತ ಪಡ್ಕೊಂಡು ಉತ್ತಮವಾದಂಥ ಭವಿಷ್ಯವನ್ನ ರೂಪಿಸಿಕೊಳ್ತಾರೆ. ತಮಗೆ ಎಲ್ರಿಗೂ ಧನ್ಯವಾದ.